ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಶಣ್ಣಪ್ಪಂದು ಜಾತ್ರೆ ನಡೆದಿದೆ ನಮ್ಮೂರಲ್ಲಿ. ನಮ್ಗೆ ನೂರ ಒಂದು ದೇವ್ರನ್ನ ತರಿಸಿದ್ದಾರೆ ನಮ್ಮೂರಿಗೆ. ನಾನು ಇವತ್ತು ನಿಮ್ಗೆ ಎಲ್ಲಾ ದೇವ್ರನ್ನೂ ತೋರಿಸ್ತೀನಿ. ನೀವು ನೋಡ್ಬೋದು, ಸಾಲಾಗಿ ನಿಲ್ಸಿದ್ದಾರೆ ಎಲ್ಲಾ ದೇವ್ರನ್ನೂ. ಬೆಂಗಳೂರಿನ ಅಣ್ಣಮ್ಮ ಕನ್ಸ್ಲೋಡಿಗೆ 101 ದೇವ್ರನ್ನ ತರಿಸಿದ್ದಾರೆ. ನಮ್ಮ ಶಣ್ಣಪ್ಪನ ಜಾತ್ರೆ ನಡೀತಿದೆ, ತುಂಬಾ ವಿಜೃಂಭಣೆಯಿಂದ ಈ ಜಾತ್ರೆ ಮಾಡ್ತಿದ್ದಾರೆ. ಇಲ್ಲೇ ನಮ್ಮ ಅರ್ಚಕರಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಅವರು ಹೇಳ್ತಾರೆ ಈ ಜಾತ್ರೆ ಬಗ್ಗೆ. 101 ದೇವ್ರನ್ನ ನಮ್ಮ ಊರಿಗೆ ಇವತ್ತು ತರಿಸಿದ್ದಾರೆ. ನಮ್ಮ ಜನ ಎಲ್ಲ ನಮ್ 101 ದೇವ್ರನ್ನ ಒಂದೇ ಕಡೆ ನೋಡ್ತೀವಿ ಅಂತ ಅವ್ರನ್ನ ಕೇಳಿ ಮಾತಾಡೋಣ. ಸೊ ನಿಮ್ ಪರಿಚಯ ಮಾಡ್ಕೊಡಿ, ನಿಮ್ ಹೆಸರು? ನನ್ನ ಹೆಸರು ರಾಜ್ಕುಮಾರ್ ಅಂತ. ಈ ಕ್ಷೇತ್ರದ ಧರ್ಮದರ್ಶಿ ಆಗಿದ್ದೀನಿ, ಅವಾಗ ಅರ್ಚಕರು ಆಗಿದ್ದೀನಿ. ಇಲ್ಲಿ ಸ್ವಾಮಿ ಪ್ರತ್ಯಕ್ಷವಾಗಿ ದಿವಸ ಅಂದರೆ ವಾರ್ಷಿಕೋತ್ಸವ ಮಾಡ್ತೀವಿ. ಸ್ವಾಮಿ ಇಲ್ಲಿಗೆ 1953ನೇ ಇಸ್ವಿಯಲ್ಲಿ ಪ್ರತ್ಯಕ್ಷ ಆಗಿ ಈ ಶನಿಮಹಾತ್ಮ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ನಡ್ತಾ ಇರ್ತದ್ದು ಎಲ್ಲ ಗೊತ್ತಿರೋ ವಿಷಯನೇ. ಹೀಗೆ ಸುಮಾರು 1953ರಿಂದ ಈಗ ಸುಮಾರು 71 ವರ್ಷಗಳು ಸಂದಿವೆ. 71 ವರ್ಷಗಳಿಂದನೂ ಕೂಡ ಇಲ್ಲಿ ಶಿವರಾತ್ರಿ ಕಳೆದ ದಶಮಿಗೆ ಅಂದರೆ ಪಾಲ್ಗುಣ ಮಾಸ ಸುರಿದ ದಶಮಿಗೆ ಇಲ್ಲಿ ರಥೋತ್ಸವ ನಡೆಯುತ್ತದೆ, ಮತ್ತೆ ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತು ಈ ಸರಿ 71ನೇ ವಾರ್ಷಿಕೋತ್ಸವ ನಡೀತಾ ಇದೆ. 71 ಅಂತ ಬಂದಾಗ ಎಲ್ರಿಗೂ ಒಂಥರ ಒಳ್ಳೆ ಯಾವ್ದಾರ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು ಅನ್ನೋ ಒಂದು ಮನ್ಸು ಬಂದಾಗ, ಆ ದೇವ್ರ ಮನ್ಸು ನಮ್ಗೆಲ್ಲ ಕೊಟ್ಟಾಗ ಸ್ನೇಹಿತರಾದ ಮಲ್ಲಯ್ಯನವರು, ಈ ಊರಿನ ಮುಖಂಡರಾದ ಮಂಜುನಾಥ್ರವರು, ಈ ಎಲ್ಲಾ ಮುಖಂಡರುಗಳು ಸೇರ್ಕೊಂಡು ಒಂದು ತೀರ್ಮಾನ ಮಾಡಿ 21ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಬಹಳ ಅದ್ದೂರಿಯಿಂದ ನಾವು ಕಂಡು ಕೇಳರಿಯದ ರೀತಿಯಲ್ಲಿ ಮಾಡ್ಬೇಕು ಅಂತ ಒಂದು 101 ದೇವರುಗಳನ್ನ ಕರೆಸಿ ಇಲ್ಲಿ ಒಂದು ಶನಿಮಹಾತ್ಮ ದೇವರ ಜಾತ್ರೆನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ವಿ. ವಿಶೇಷವಾಗಿ ನೀವು ಕೆಲವೊಂದು ದೇವರುಗಳು ಯಾವ ಊರಿಂದ ಬಂದಿದೆ ಅಂತ ಹೇಳ್ಬೋದಾ? ವಿಶೇಷವಾಗಿ ಈ ಶನಿಮಹಾತ್ಮ ದೇವರು ಅಲ್ಲದೆ ಬೆಂಗಳೂರಿಂದ ಅಣ್ಣಮ್ಮ ದೇವ್ರನ್ನ ತರಿಸಿದ್ದೀವಿ, ಮತ್ತೆ ಬೂದಾಳಿಂದ ಮಾರಮ್ಮ ದೇವ್ರನ್ನ ತರಿಸಿದ್ದೀವಿ, ಹಾಗೆ ಆಂಜನೇಯ ಸ್ವಾಮಿಯನ್ನು ತರಿಸಿದ್ದೀವಿ. ಎಲ್ಲಾ ರೀತಿಯ ಎಲ್ಲ ಊರುಗಳಲ್ಲಿ ಯಾವ್ಯಾವ ದೇವರುಗಳಿದ್ದಾವೋ ನಮ್ಮ ಹೋಬಳಿ ಅಲ್ದಲ್ದೇ, ನಮ್ಮ ತಾಲೂಕು ಅಲ್ದೇ ಪಕ್ಕದ ತಾಲೂಕಿನಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ನಾವು ಈ ದೇವರುಗಳನ್ನ ತರಿಸ್ತೀವಿ. ಒಂದೇ ಮಕ್ಕಳು ಹೇಳ್ಬೇಕಂದ್ರೆ ಅಣ್ಣ ತಂಗಿ ಅಕ್ಕ ಎಲ್ಲ ಒಟ್ಟಿಗೆ. ಹೌದು, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಎಲ್ಲ ಕುಟುಂಬ, ನಾವೆಲ್ಲ ಕುಟುಂಬ, ಅವರು ಕುಟುಂಬ ಸೇರಿದ್ದಾರೆ, ನಾವು ಎಲ್ಲ ಕುಟುಂಬನೂ ಸೇರಿ ಇವತ್ತು ಈ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಸರ್, ಇಷ್ಟೊಂದು ಇನ್ಫಾರ್ಮೇಶನ್. ನಮಸ್ಕಾರ ಭಕ್ತಾದಿಗಳಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ಈ ವರ್ಷ ಶನೇಶ್ವರ ಸ್ವಾಮಿಯ 71ನೇ ವಾರ್ಷಿಕೋತ್ಸವ 101 ದೇವ್ರನ್ನ ಕರ್ಸ್ಬೇಕು ಅಂತ ಇಲ್ಲಿನ ಮುಖಂಡರು, ರಾಜಕೀಯ ಮುಖಂಡರು ಮತ್ತೆ ನಮ್ಮ ದೇವಸ್ಥಾನದ ವತಿಯಿಂದ ಎಲ್ಲ ತೀರ್ಮಾನ ಮಾಡಿ 101 ದೇವ್ರಿಗಿಂತ ಜಾಸ್ತಿ ದೇವರುಗಳನ್ನ ನಾವು ಕರ್ಸಿದೀವಿ. ಇದು ವಿಶೇಷ. ಈ ಸಾರಿ ತುಂಬಾ ವಿಜೃಂಭಣೆಯಿಂದ ಎಲ್ಲಾ ದೇವರುಗಳು ಬಂದಿದೆ, ತುಂಬಾ ಸಂತೋಷ ಆಗುತ್ತೆ. ನಾನು ಈ ಮನೆ ಮಗಳು, ಮತ್ತೆ ನಾವು ಶನೇಶ್ವರ ಸ್ವಾಮಿ ಜ್ಯೇಷ್ಠಾದೇವಿ ಶನೇಶ್ವರ ಸ್ವಾಮಿ ಪತ್ನಿ ಅವರು ದೇವಸ್ಥಾನದಲ್ಲಿ ನಾವು 6 ಜನ ಹೆಣ್ಮಕ್ಳು ನಾವು ಪೂಜೆ ಮಾಡ್ತೀವಿ. ಅಲ್ಲಿನ ವಿಶೇಷ ದಾರ ಕಟ್ತೀವಿ, ಮದುವೆ ಆಗದೆ ಇರೋರ್ಗೆ ಮತ್ತೆ ಕಷ್ಟ ಪರಿಹಾರ ಆಗೋರ್ಗೆ ದಾರ ಕಟ್ತೀವಿ. ಇಲ್ಲಿನ ವಿಶೇಷ. ಇವತ್ತು 101 ದೇವ್ರು ಬಂದಿರೋದು ತುಂಬಾ ಖುಷಿಯಾಗಿದೆ, ತುಂಬಾ ಮನ್ಸಿಗೆ ಸಂತೋಷ ಆಗಿದೆ. ಭಕ್ತಾದಿಗಳೆಲ್ಲ ನೋಡಿ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಆದ್ರಿಂದ ಎಲ್ಲ ಭಕ್ತಾದಿಗಳಿಗೂ ದೇವರುಗಳು, ಎಲ್ಲಾ ದೇವರುಗಳು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ನಾನು ಕೇಳ್ಕೊತೀನಿ.